ಕುಡಿಯೋದಲ್ಲದೇನೆ ಕುಡಿದು ವಾಹನ ಚಲಾವಣೆ ಮಾಡೋದಲ್ಲದೇನೆ ಪೊಲೀಸರು ಕಡೆಗೆ ಸಿಕ್ಕಾಕೊಂಡು ಮತ್ತೆ ರಂಪಾಟ ಬೇರೆ ಮಾಡುವಂಥದ್ದು. ಆಹಾ, ಏನ್ರಪ್ಪ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ಟೌನ್ನಲ್ಲಿ, ಕನಕಪುರನಾ, ಓಕೆ, ಪೊಲೀಸರ ಜೊತೆಗೆ ಯುವಕನ ಕಿರಿಕಂತೆ. ಕುಡಿದು ವಾಹನ ಚಾಲನೆ ಜೊತೆಗೆ ತಪಾಸಣೆಯನ್ನ ನಡೆಸ್ತಾ ಇದ್ರು. ಪೊಲೀಸರ ಜೊತೆಗೆ ವಾಗ್ವಾದ ಮಾಡಿದ್ದಾರೆ. ನನ್ನ ಗಾಡಿ ತಡೆಯೋಕೆ ನೀನು ಯಾರು ಅಂತ ಆವಾಜ್. ಕರೆಕ್ಟ್ ಅಲ್ವಾ, ಬರಲೇಬೇಕಲ್ಲ ಕನಕಪುರ ಅಂದಮೇಲೆ. ಚೀರ್ಣಕುಪ್ಪೆ ಗ್ರಾಮದ ಶಿವಕುಮಾರ್ ಎಂಬಾತನಿಂದ ರಂಪಾಟ. ಓಹೋ, ಶಿವಕುಮಾರ್ ಅಂತ. ಸದ್ಯ ಯುವಕನ ಮೇಲೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಹಾಗೂ ಕರ್ತವ್ಯಕ್ಕೆ ಅಡ್ಡಿ ಕೇಸ್ ದಾಖಲಿಸಿದ್ದಾರೆ ಪೊಲೀಸರು. ಕನಕಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾರೋ ಹೆಸರು ಹೇಳಿಲ್ವಾ? ಬಿಟ್ಟು ಇದನ್ನ ಮಾಡತ್ತಾರ್ರಿ. ನೋಡಿ, ವರ್ತಿಸ್ತಾ ಇರುವಂಥ ರೀತಿ ನೋಡಿ. ಕುಡಿಯೋದಲ್ದೇನೆ ಅಲ್ಲಿ ಆವಾಜ್ ಬೇರೆ ಹಾಕ್ಕೊಂಡು ರಂಪಾಟ ಮಾಡ್ಕೊಂಡು ಕೂತ್ಕೊಳ್ಳೋದು. ಅದು ಎಂಥ ದರ್ಪ ನೋಡಿ, ಹೆಂಗೆ ತೋರಿಸ್ತಾರೆ ಹಂಗೆ ರೌಡಿ ಥರ. ಯಾರ ಹೆಸರು ಹೇಳಿಲ್ವಾ ಅಂತ ಅಷ್ಟೇ ನನಗೆ ಅಂಥವ್ರ ಪರಿಚಯ, ನನಗೆ ಇಂಥವ್ರ ಪರಿಚಯ ಅಂತ ಹೇಳಿ. ಅಥವಾ ಗಾಳಿನೇ ಹಂಗೆ ಬಡಿಯುತ್ತಾ ಅಂತ, ಅಲ್ಲಿ ಎಲ್ಲರಿಗೂ ಹಂಗೆ ಇರುತ್ತಾ ಅಂತ. ನನ್ನ ಸಹೋದ್ಯೋಗಿ ಈಗ ವಿನಯ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿನಯ್, ಈ ವ್ಯಕ್ತಿಯ ಬಗ್ಗೆ ಹೇಳೋದಾದರೆ ಏನು ಹೇಳ್ಬೋದು, ಮತ್ತೆ ಏನು ಆಯ್ತಲ್ಲ ಆ್ಯಕ್ಚುಲಿ? ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡೋದಾದರೆ ರಾತ್ರಿ ಚೆಕ್ ಮಾಡ್ತಿದ್ರು, ಡೇ ಟೈಮಲ್ಲಿ ಆಗಿದ್ದು. ಏನಾಯ್ತಲ್ಲಿ? ಅರುಣ್, ಸಹಜವಾಗಿ ಅಂದ್ರೆ ವಾಹನಗಳನ್ನ ತಪಾಸಣೆ ಮಾಡುವಂತ ಕೆಲಸಕ್ಕೆ ಪೊಲೀಸ್ನವರು ಇಳಿದಿದ್ರು. ಆದ್ರೆ ಕುಡಿದು ವಾಹನ ಚಾಲನೆ ಮಾಡ್ತಿದ್ದಂತ ಯುವಕನನ್ನೇ ಪೊಲೀಸ್ನವರು ಅಡ್ಡ ಹಾಕಿದಂತ ಹಿನ್ನೆಲೆಯಲ್ಲಿ ಯುವಕ ಪೊಲೀಸರ ಜೊತೆ ರಂಪಾಟ ನಡೆಸಿರುವಂತ ಘಟನೆ ಕನಕಪುರ ಟೌನ್ ನಲ್ಲಿ ನಡೆದಿರುವಂತದ್ದು. ಅಂದ್ರೆ ಎಂದಿನಂತೆ ಪೊಲೀಸರು ವಾಹನಗಳನ್ನ ತಪಾಸಣೆಯನ್ನ ಮಾಡ್ತಾರೆ. ಅಂದ್ರೆ ರಸ್ತೆಯಲ್ಲಿ ಹೋಗುವಂತ ಕೆಲವು ವಾಹನಗಳನ್ನ ಯಾರು ಹೆಲ್ಮೆಟ್ ಹಾಕಿಲ್ಲ ಅಂತವ್ರನ್ನ ಹಿಡಿದು ವಾಹನ ತಪಾಸಣೆಯನ್ನ ಮಾಡುವಂತದ್ದು. ಹೆಲ್ಮೆಟ್ ಹಾಕದೆ ಅಥವಾ ಪರವಾನಗಿ ಇಲ್ಲದೆ ಅಂತ ವಾಹನಗಳ ಮೇಲೆ ದಂಡವನ್ನ ಹಾಕುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾರೆ. ಈ ವೇಳೆ ಕಂಠಪೂರ್ತಿ ಕುಡಿದಿದ್ದಂತ ಯುವಕನೋರ್ವ ಕೂಡ ಅದೇ ರಸ್ತೆಯಲ್ಲಿ ಬಂದಿದ್ದ. ಆತನನ್ನು ಕೂಡ ಹಿಡಿದು ತಪಾಸಣೆ ಮಾಡುವಂತ ವೇಳೆ ಆತ ಪೊಲೀಸರ ಜೊತೆ ಕಿರೀಕನ್ನ ಕೂಡ ತೆಗೆದಿರುವಂತದ್ದು. ಈ ನಿಟ್ಟಿನಲ್ಲಿ ಇಬ್ಬರ ನಡುವೆ ಕೂಡ ವಾಗ್ವಾದ ಆಗಿ ಸದ್ಯ ಯುವಕನ ಮೇಲೆ ಕೇಸ್ ಕೂಡ ದಾಖಲಾಗಿರುವಂತದ್ದು. ಅರುಣ್. ಓಕೆ ವಿನಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.